ಹಲೋ ಡಿಯರ್ ಆಸ್ಪಿರೆಂಟ್ಸ್, ನಾವು VAO ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪರೀಕ್ಷಾ ದೃಷ್ಟಿಯನ್ನು ಆಧರಿಸಿ ಕೆಲವೊಂದಿಷ್ಟು ಕಾನ್ಸೆಪ್ಟ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೇವೆ. ಓಕೆ, ಅದೇ ರೀತಿ ಮತ್ತೊಂದು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇನ್ನೊಂದು ಏರಿಯಾ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರವನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಹೌದು, ಅಂದರೆ ಮುಂಬರುವಂತಹ VAO ಎಕ್ಸಾಮಿನೇಷನ್ಸ್ಗೆ ತುಂಬ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇಲ್ಲಿ ಇನ್ ಡೀಟೇಲ್ ಆಗಿ ಥೆರಾಟಿಕಲ್ ಕಾನ್ಸೆಪ್ಟ್ಸ್ಗಳ ಮೇಲೆ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ತುಂಬ ಕಡಿಮೆ ಇದ್ದು ಎಲ್ಲ ಮಾಹಿತಿಗಳು ಕೂಡ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸ್ ಮೇಲೆ, ಸ್ಟ್ಯಾಟಿಕ್ ಇನ್ಫಾರ್ಮೇಷನ್ಸ್ ಮೇಲೆ ಬರುವಂಥ ಸಾಧ್ಯತೆಗಳಿರೋದ್ರಿಂದ ಆ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಏರಿಯಾಗಳು ಯಾವ್ಯಾವ ಇಂಪಾರ್ಟೆಂಟ್ ಆಗುತ್ತೆ ಅವುಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀವಿ. ಅಂಥದ್ದೇ ಮತ್ತೊಂದು ಇಂಪಾರ್ಟೆಂಟ್ ಆದಂತಹ ವಿಷಯವನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ, ದಟ್ ಈಸ್ RBI. ಓಕೆ, ಇತ್ತೀಚೆಗೆ ಬ್ಯಾಂಕಿಂಗ್ ಸಿಸ್ಟಮ್ಸ್ಗಳ ಮೇಲಿನ ನಂಬರ್ ಆಫ್ ಕ್ವಶನ್ಸ್ಗಳು ಜಾಸ್ತಿ ಆಗಿರೋದ್ರಿಂದ ನಾವು ಈ ಒಂದು ವಿಡಿಯೋದಲ್ಲಿ RBIನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಡಿಸ್ಕಸ್ ಮಾಡಬೇಕಾಗಿದೆ. ಹಾಗಿದ್ರೆ ಬಿಫೋರ್ ಗೋಯಿಂಗ್ ಟು ಡಿಸ್ಕಸ್ RBI, ಇಂತಹ ಪರೀಕ್ಷಾ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಂಥ ಎಕ್ಸಾಮ್ ಓರಿಯೆಂಟೆಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಾಗಿ ಗೋಲ್ಡ್ಫಿನ್ಚ್ KPS ಎನ್ನುವಂತಹ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಓಕೆ, RBI ನಮಗೆಲ್ಲ ಗೊತ್ತಿರುವ ಹಾಗೆ RBI ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಎಸ್, ವೆರಿ ಇಂಪಾರ್ಟೆಂಟ್. ಭಾರತೀಯ ರಿಸರ್ವ್ ಬ್ಯಾಂಕ್, ಎಸ್, ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೇವೆ. ಹಾಗಿದ್ರೆ ಭಾರತದ ಕೇಂದ್ರ ಬ್ಯಾಂಕು, ಎಸ್, ಕೇಂದ್ರ ಬ್ಯಾಂಕು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಕೇಂದ್ರ ಬ್ಯಾಂಕ್ ಆಗಿದ್ದು ಭಾರತದ ಎಲ್ಲ ಬ್ಯಾಂಕಿಂಗ್ ವ್ಯವಸ್ಥೆಯ, ಎಸ್, ವೆರಿ ಇಂಪಾರ್ಟೆಂಟ್, ಬ್ಯಾಂಕಿಂಗ್ ವ್ಯವಸ್ಥೆಯ, ಭಾರತದ ಎಲ್ಲ ಬ್ಯಾಂಕಿಂಗ್ ವ್ಯವಸ್ಥೆಯ ನಿಯಂತ್ರಕ ಅಂತ ಹೇಳಿ ಕರಿತಾ ಹೋಗ್ತೇವೆ. ಹೌದು, ಭಾರತದಲ್ಲಿರುವಂತಹ ಎಲ್ಲ ಬ್ಯಾಂಕಿಂಗ್ ವ್ಯವಸ್ಥೆಗಳೂ ಕೂಡ ಬಹುಮುಖ್ಯವಾಗಿ ಯಾವುದರ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತವೆ ಅಂತಂದ್ರೆ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ RBIನ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತವೆ. ಹಾಗಿದ್ರೆ ಈ RBI ಅನ್ನುವಂಥದ್ದನ್ನ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ರಾಯಲ್ ಸಮಿತಿಯ ಶಿಫಾರಸಿನ ಮೇರೆಗೆ, ರಾಯಲ್ ಸಮಿತಿ, ಎಸ್, ಸೊ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಅಧ್ಯಯನ ಮಾಡುವ ಸಲುವಾಗಿ 1926ರಲ್ಲಿ ನಾವೇನ್ ಮಾಡ್ತಾ ಹೋಗ್ತೇವೆ ಅಂತಂದ್ರೆ ರಾಯಲ್ ಸಮಿತಿನ ನೇಮಿಸ್ತೇವೆ. ಹಾಗಿದ್ರೆ ರಾಯಲ್ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರ ಅಂತ ನೋಡೋದಾದ್ರೆ ರಾಯಲ್ ಸಮಿತಿಯ ಅಧ್ಯಕ್ಷರು ಹಿಲ್ಟನ್ ಯಂಗ್ ಆಗಿರ್ತಾರೆ. ರಾಯಲ್ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರೆ? ಹಿಲ್ಟನ್ ಯಂಗ್. ಓಕೆನಾ? ಹಾಗಿದ್ರೆ ಈ ರಾಯಲ್ ಸಮಿತಿಯ ಅಧ್ಯಕ್ಷತೆಯನ್ನು ಹಿಲ್ಟನ್ ಯಂಗ್ ವಹಿಸಿಕೊಂಡು ಇವರ ಶಿಫಾರಸ್ಸಿನ ಮೇರೆಗೆ ನಾವೇನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ 1934ರಲ್ಲಿ RBI ಕಾಯ್ದೆಯನ್ನು ಜಾರಿಗೆ ತರ್ತೇವೆ. ಎಸ್, 1934ರಲ್ಲಿ RBI ಕಾಯ್ದೆಯನ್ನು ಜಾರಿಗೆ ತರ್ತೇವೆ. ಯಾವಾಗ? 1934ರಲ್ಲಿ RBI ಕಾಯ್ದೆಯನ್ನ ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಜಾರಿಗೆ ತರ್ತೇವೆ. ಸೊ ಈ ಕಾಯ್ದೆಯ ಅನ್ವಯ 1935 ಏಪ್ರಿಲ್ 1ರಂದು RBIಯನ್ನು ನಾವೇನ್ ಮಾಡ್ತಾ ಹೋಗ್ತೇವೆ ಅಂತಂದ್ರೆ ಪ್ರಾರಂಭಿಸ್ತಾ ಹೋಗ್ತೇವೆ. 1935 ಏಪ್ರಿಲ್ 1ರಂದು RBIನ ಸ್ಥಾಪನೆ ಮಾಡ್ತಾ ಹೋಗ್ತೇವೆ. ಹಾಗಿದ್ರೆ ಪ್ರಾರಂಭದಲ್ಲಿ RBI ಅನ್ನುವಂಥದ್ದು ಏನಾಗಿತ್ತು ಅಂತಂದ್ರೆ ಕೂಡು ಬಂಡವಾಳ ಸಂಸ್ಥೆಯಾಗಿತ್ತು. ಎಸ್, ವೆರಿ ಇಂಪಾರ್ಟೆಂಟ್, ಕೂಡು ಬಂಡವಾಳ ಸಂಸ್ಥೆ. ಕೂಡು ಬಂಡವಾಳ ಸಂಸ್ಥೆ ಅಂತಂದ್ರೆ ಇದು ಕೇವಲ ಒಬ್ಬರೇ ಓನರ್ಶಿಪ್ ಅಡಿಯಲ್ಲಿ, ಒಬ್ಬರೇ ಮಾಲೀಕತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸಿದ್ದಿಲ್ಲ. ಓಕೆ, ಹಾಗಿದ್ರೆ ಸೊ ಇದರ ಮೂಲ ಬಂಡವಾಳ 5 ಕೋಟಿ ರೂಪಾಯಿ. RBIನ ಮೂಲ ಬಂಡವಾಳ 5 ಕೋಟಿ ರೂಪಾಯಿಯನ್ನ ನಾವು 5 ಲಕ್ಷ ಷೇರುಗಳನ್ನು ಬಿಡುಗಡೆ ಮಾಡುವ ಮುಖಾಂತರ ಸ್ಥಾಪಿಸಲಾಗುತ್ತೆ. ಅಂದ್ರೆ ಪ್ರಾರಂಭದಲ್ಲಿ ಇದು ಕೇವಲ ಒಂದು ಖಾಸಗಿ ಸಂಸ್ಥೆಯಾಗಿ, ಕೂಡು ಬಂಡವಾಳ ಸಂಸ್ಥೆಯಾಗಿ ಏನ್ ಮಾಡ್ತಾ ಇತ್ತು ಅಂದ್ರೆ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇತ್ತು. 1949ರಲ್ಲಿ ಬ್ಯಾಂಕಿಂಗ್ ಸುಧಾರಣಾ ಕಾಯ್ದೆ, ಎಸ್, ವೆರಿ ಇಂಪಾರ್ಟೆಂಟ್, 1949ರಲ್ಲಿ ಬ್ಯಾಂಕಿಂಗ್ ಸುಧಾರಣಾ ಕಾಯ್ದೆಯನ್ನ ನಾವೇನ್ ಮಾಡ್ತಾ ಹೋಗ್ತೇವೆ ಅಂತಂದ್ರೆ ಜಾರಿಗೆ ತರ್ತೇವೆ. ಯಾವಾಗ? 1949ರಲ್ಲಿ ಬ್ಯಾಂಕಿಂಗ್ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತರ್ತೇವೆ. ಈ ಕಾಯ್ದೆಯ ಅನ್ವಯ 1949 ಜನವರಿ 1ರಂದು ಏನಾಗುತ್ತೆ ಅಂತಂದ್ರೆ RBI ರಾಷ್ಟ್ರೀಕರಣ ಆಗುತ್ತೆ. RBI ಏನಾಗುತ್ತೆ? ರಾಷ್ಟ್ರೀಕರಣ ಆಗುತ್ತೆ. ಎಸ್, ವೆರಿ ಇಂಪಾರ್ಟೆಂಟ್, RBI ರಾಷ್ಟ್ರೀಕರಣ ಆಗುತ್ತೆ. ಹಾಗಿದ್ರೆ ಯಾವಾಗ RBI ರಾಷ್ಟ್ರೀಕರಣವಾಗುತ್ತೋ ಆವಾಗ ಇದೇನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ಭಾರತ ಸರ್ಕಾರದ ಒಡೆತನಕ್ಕೆ ಬರುತ್ತೆ. ಭಾರತ ಸರ್ಕಾರದ ಒಡೆತನಕ್ಕೆ 1949 ನಂತರ ಬರುತ್ತೆ. ಹಾಗಾಗಿ ಸೊ ಇಲ್ಲಿ ಭಾರತದ RBI ಯಾವ ಕಾಯ್ದೆಯ ಅಡಿಯಲ್ಲಿ ರಾಷ್ಟ್ರೀಕರಣಗೊಂಡಿತ್ತು ಅಂತಂದ್ರೆ 1949ರ ಬ್ಯಾಂಕಿಂಗ್ ಸುಧಾರಣಾ ಕಾಯ್ದೆಯ ಅಡಿಯಲ್ಲಿ ರಾಷ್ಟ್ರೀಕರಣಗೊಳ್ಳುತ್ತೆ. 1935ರಲ್ಲಿ ಪ್ರಾರಂಭವಾದಂತಹ RBI 1935ರಿಂದ 1937ರವರೆಗೆ ತನ್ನ ಕೇಂದ್ರ ಕಚೇರಿಯನ್ನು ಎಲ್ಲಿ ಹೊಂದಿತ್ತು ಅಂತಂದ್ರೆ ಎಸ್, ತನ್ನ ಕೇಂದ್ರ ಕಚೇರಿಯನ್ನ ಕೋಲ್ಕತ್ತಾದಲ್ಲಿ ಹೊಂದಿತ್ತು. ಎಲ್ಲಿ ಹೊಂದಿತ್ತು? ಕೋಲ್ಕತ್ತಾದಲ್ಲಿ.
1937ರಲ್ಲಿ ಕೇಂದ್ರ ಕಚೇರಿಯನ್ನ ಕೋಲ್ಕತ್ತಾದಿಂದ ಮುಂಬೈಗೆ ಏನ್ ಮಾಡಲಾಯಿತು ಅಂತಂದ್ರೆ ವರ್ಗಾವಣೆ ಮಾಡಲಾಯಿತು. ಹಾಗಿದ್ರೆ ಪ್ರಸ್ತುತ RBIನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನೋಡಿದಾಗ ಮುಂಬೈನಲ್ಲಿದೆ. ಓಕೆ, ಹಾಗಿದ್ರೆ RBIನ ಲಾಂಛನ ಯಾವ್ದು? ಹಾಗಿದ್ರೆ ವೆರಿ ಇಂಪಾರ್ಟೆಂಟ್, RBIನ ಲಾಂಛನ ಯಾವ್ದಿದೆ ಅಂತಂದ್ರೆ ಎಸ್, ಬಂಗಾಳದ ಹುಲಿ ಮತ್ತು ತಾಳೆ ಮರ. ಯಾವುದು? ಬಂಗಾಳದ ಹುಲಿ ಮತ್ತು ತಾಳೆ ಮರ ಅಂತ ಹೇಳಿ ಕರಿತೇವೆ. ನೆನಪಿಟ್ಕೋಬೇಕು, ಒನ್ ಲೈನರ್ ಇನ್ಫಾರ್ಮೇಶನ್ಸ್ ಅಲ್ಲಿ ಕೇಳ್ತಾ ಹೋಗ್ತಾನೆ. ಓಕೆ, ದಿ ಬೆಂಗಾಲ್ ಟೈಗರ್ ಅಂಡ್ ಅ ಪಾಮ್ ಟ್ರೀ ಇಸ್ ದ ಕರೆಂಟ್ ಎಂಬ್ಲಮ್ ಆಫ್ RBI. ಓಕೆ, ಹಾಗಿದ್ರೆ RBI 21 ಜನರಿಂದ ಕೂಡಿರುವಂತಹ ಒಂದು ಸಂಸ್ಥೆ. ಹಾಗಿದ್ರೆ ಎಷ್ಟು ಜನ ಈ RBIನ ನಿರ್ವಹಣೆ ಮಾಡ್ತಾ ಹೋಗ್ತಾರೆ ಅಂದ್ರೆ 21 ಜನ RBIನ ನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಹಾಗಿದ್ರೆ ಯಾರ್ಯಾರು ಆ 21 ಜನ? ಇಲ್ಲಿ ನೋಡಿ, RBIನಲ್ಲಿ 21 ಜನರಿಂದ ನಿರ್ವಹಿಸಲ್ಪಡುತ್ತೆ ಅಂತ ಹೇಳ್ತೇವೆ. ಆ 21 ಜನರಲ್ಲಿ ಒಬ್ರು ಯಾರಾಗಿರ್ತಾರೆ ಅಂತಂದ್ರೆ ಗವರ್ನರ್. ಒಬ್ರು ಯಾರಾಗಿರ್ತಾರೆ? ಗವರ್ನರ್. Okay, the RBI is going to regulating by 21 members committee or 21 members organization. In that 21, one is governor. ಓಕೆ, ಹಾಗಿದ್ರೆ ಈ ಗವರ್ನರ್ ಕೇಂದ್ರ ಸರ್ಕಾರದಿಂದ ನೇಮಕ ಆಗ್ತಾರೆ. ಎಲ್ಲಿ ನೇಮಕ ಆಗ್ತಾರೆ? ಕೇಂದ್ರ ಸರ್ಕಾರದಿಂದ ನೇಮಕ ಆಗ್ತಾರೆ. ಅಧಿಕಾರಾವಧಿ ಕನಿಷ್ಠ 3 ವರ್ಷ, ಗರಿಷ್ಠ 5 ವರ್ಷ. ಅಧಿಕಾರಾವಧಿ ಕನಿಷ್ಠ 3 ವರ್ಷ, ಗರಿಷ್ಠ 5 ವರ್ಷಗಳ ಅಧಿಕಾರಾವಧಿಯನ್ನ ಈ ಒಂದು RBI ಗವರ್ನರ್ ಹೊಂದಿರ್ತಾರೆ. ಹಾಗಿದ್ರೆ ಕೆಲವೊಂದು ಸಲ 3 ವರ್ಷದ ಅವಧಿಯಲ್ಲಿ 3 ವರ್ಷದ ಒಳಗಡೆನೆ ಕೆಲವೊಬ್ರು ನಿವೃತ್ತಿಯಾಗಿದ್ದನ್ನು ಅಥವಾ ರಾಜೀನಾಮೆ ಕೊಟ್ಟಿದ್ದನ್ನು ನೋಡ್ತೇವೆ. ಕೆಲವೊಬ್ರು 5 ವರ್ಷದ ನಂತರವೂ ಕೂಡ ಕಾರ್ಯನಿರ್ವಹಿಸಿದ್ದನ್ನು ನೋಡ್ತೇವೆ. ಹಾಗಿದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಗವರ್ನರ್ಗೆ ಇಷ್ಟೇ ಟರ್ಮ್ ಅಂತಿಲ್ಲ, 3 to 5 years ಅಂತ ಹೇಳ್ತಾ ಹೋಗ್ತದೆ. ಸಾಮಾನ್ಯವಾಗಿ 3 to 5 years. ಓಕೆ, ಹಾಗಿದ್ರೆ 4 ಜನ ಡೆಪ್ಯೂಟಿ ಗವರ್ನರ್ಸ್, ವೆರಿ ಇಂಪಾರ್ಟೆಂಟ್, 4 ಜನ ಡೆಪ್ಯೂಟಿ ಗವರ್ನರ್ಸ್ ಅನ್ನ ಹೊಂದಿರುತ್ತದೆ. ಎಷ್ಟು ಜನ? 4 ಜನ ಡೆಪ್ಯೂಟಿ ಗವರ್ನರ್ಸ್. ಇವರು ಕೂಡ ಕೇಂದ್ರ ಸರ್ಕಾರದಿಂದಲೇ ಕೂಡ ಏನಾಗ್ತಾ ಹೋಗ್ತಾರೆ ಅಂತಂದ್ರೆ ನೇಮಕ ಆಗ್ತಾರೆ. ಜೊತೆಗೆ 4 ಜನ ವಲಯ ಕಚೇರಿಗಳು ಅಂತ ಹೇಳಿ ಕರಿತೀವಿ. ಎಸ್, ವೆರಿ ಇಂಪಾರ್ಟೆಂಟ್, ವಲಯ ಕಚೇರಿಗಳು ಅಂದ್ರೆ RBI ತನ್ನ ಕೇಂದ್ರ ಕಚೇರಿ ಮುಂಬೈಲಿ ಹೊಂದಿದ್ರು ಕೂಡ ಪೂರ್ವದ ವಲಯ ಕಚೇರಿ, ಪಶ್ಚಿಮದ ವಲಯ ಕಚೇರಿ, ಉತ್ತರದ ವಲಯ ಕಚೇರಿ ಮತ್ತು ದಕ್ಷಿಣದ ವಲಯ ಕಚೇರಿ ಅಂತ ಏನ್ ಮಾಡ್ತಾ ಬರ್ತಾ ಇದೆ ಅಂತಂದ್ರೆ ಬೇರೆ ಬೇರೆ ವಲಯ ಕಚೇರಿಗಳನ್ನ ಹೊಂದಿದೆ. ಓಕೆ, ಹಾಗೆ ಆ 4 ವಲಯ ಕಚೇರಿಗಳಿಂದ ಒಬ್ಬೊಬ್ಬರು ಮುಖ್ಯಸ್ಥರು RBIನಲ್ಲಿ ಕಾರ್ಯನಿರ್ವಹಿಸ್ತಾರೆ. ಒಟ್ಟಾರೆಯಾಗಿ 9. ಇನ್ನು 10 ಜನರನ್ನ ಹಣಕಾಸು ವಲಯದಲ್ಲಿ ಜ್ಞಾನವನ್ನ ಹೊಂದಿರುವಂತಹ 10 ಜನರನ್ನ ಕೇಂದ್ರ ಸರ್ಕಾರ ನಾಮನಿರ್ದೇಶನ ಮಾಡುತ್ತೆ. ಕೇಂದ್ರ ಸರ್ಕಾರ, ಎಸ್, ಮುಖ್ಯವಾಗಿ ಕೇಂದ್ರ ಸರ್ಕಾರ ನಾಮನಿರ್ದೇಶನ ಮಾಡುತ್ತೆ. ಎಷ್ಟು ಜನರನ್ನ? 10 ಜನರನ್ನ ಕೇಂದ್ರ ಸರ್ಕಾರ ನಾಮನಿರ್ದೇಶನ ಮಾಡುತ್ತೆ. ಓಕೆನಾ? ಹಾಗಿದ್ರೆ 19. ಇನ್ನು 2 ಜನರನ್ನ ಇಲ್ಲಿ ಬಹುಮುಖ್ಯವಾಗಿ ಹಣಕಾಸು ವಲಯದಿಂದ ನಾಮನಿರ್ದೇಶನ ಮಾಡಲಾಗುತ್ತೆ. ಎಷ್ಟು? 2 ಜನರನ್ನ ಹಣಕಾಸು ವಲಯದಿಂದ ಏನ್ ಮಾಡಲಾಗುತ್ತೆ ಅಂತಂದ್ರೆ ನಾಮನಿರ್ದೇಶನ ಮಾಡಲಾಗುತ್ತೆ. ಏನು? ನಾಮನಿರ್ದೇಶನ ಮಾಡಲಾಗುತ್ತೆ. ಎಷ್ಟು ಜನರನ್ನ? 2 ಜನರನ್ನ. ಒಟ್ಟಾರೆಯಾಗಿ 21 ಜನರಿಂದ ಕೂಡಿರುವಂತಹ ಸಂಸ್ಥೆಯಾಗಿದೆ RBI. ಹಾಗಿದ್ರೆ RBIನ ಮೊದಲ ಗವರ್ನರ್ ಯಾರಂತ ನೋಡಿದ್ವಿ ಅಂತಂದ್ರೆ ಎಸ್, ಸರ್ ಓಸ್ಬೋರ್ನ್ ಸ್ಮಿತ್. ನಮ್ಗೆಲ್ಲ ಗೊತ್ತಿರೋ ಸರ್ ಓಸ್ಬೋರ್ನ್ ಸ್ಮಿತ್. ಯಾರು? ಸರ್ ಓಸ್ಬೋರ್ನ್ ಸ್ಮಿತ್ ಏನಪ್ಪಾ ಅಂದ್ರೆ RBIನ ಮೊದಲ ಗವರ್ನರ್. ಹಾಗಿದ್ರೆ ಇವರು ಭಾರತೀಯ ವ್ಯಕ್ತಿಯಾಗಿರ್ಲಿಲ್ಲ. ಹಾಗಿದ್ರೆ who was the first Indian person who acted as a RBI ಗವರ್ನರ್ ಅಂತಂದ್ರೆ ಸೊ CD ದೇಶ್ಮುಖ್ ಮೊದಲ ಭಾರತೀಯ ವ್ಯಕ್ತಿ. CD ದೇಶ್ಮುಖ್ ಏನಪ್ಪಾ ಅಂದ್ರೆ ಮೊದಲ ಭಾರತೀಯ. ಯಾರು? ಮೊದಲ ಭಾರತೀಯ ವ್ಯಕ್ತಿ ಅಂತ ಹೇಳಿ ಕರಿತೇವೆ. RBIನ ಗವರ್ನರ್ ಭಾರತದ ಮೊದಲ ವ್ಯಕ್ತಿ CD ದೇಶ್ಮುಖ್. ಹಾಗಿದ್ರೆ ಪ್ರಸ್ತುತ ಯಾರಿದಾರಪ್ಪ ಅಂತಂದ್ರೆ ಶಕ್ತಿಕಾಂತ್ ದಾಸ್. ಎಸ್, ವೆರಿ ಇಂಪಾರ್ಟೆಂಟ್. ಪ್ರಸ್ತುತ ಶಕ್ತಿಕಾಂತ್ ದಾಸ್ ಅವರು ಏನ್ ಮಾಡ್ತಾ ಬರ್ತಾ ಇದಾರಪ್ಪ ಅಂದ್ರೆ RBIನ ಗವರ್ನರ್ ಆಗಿ 2018ರಿಂದ ಪ್ರಸ್ತುತದವರೆಗೂ ಕೂಡ ಏನ್ ಮಾಡ್ತಿದಾರಪ್ಪ ಅಂತಂದ್ರೆ ಕಾರ್ಯವನ್ನ ನಿರ್ವಹಣೆ ಮಾಡ್ತಿದ್ದಾರೆ. ಓಕೆ, ಸೊ RBIನ ಗವರ್ನರ್ಸ್ಗಳನ್ನ ಕುರಿತು ಇಲ್ಲಿ ನೋಡಿ 1934ರ RBI ಕಾಯ್ದೆ. 1934ರ RBI ಕಾಯ್ದೆಯಲ್ಲಿ ಏನ್ ಮಾಡ್ತಾ ಹೋಗ್ತೀವಪ್ಪ ಅಂತಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಸೆಕೆಂಡ್ ಸ್ಕೆಡ್ಯೂಲ್. ಎಸ್, ಸೆಕೆಂಡ್ ಸ್ಕೆಡ್ಯೂಲ್ ಅಲ್ಲಿ ನಾವೇನ್ ಮಾಡ್ತಾ ಬರ್ತಾ ಇದ್ದೀವಿ ಅಂತಂದ್ರೆ ಎಸ್, ಸ್ಕೆಡ್ಯೂಲ್ಡ್ ಬ್ಯಾಂಕ್ಗಳನ್ನ ಗುರುತಿಸ್ತಾ ಹೋಗ್ತೀವಿ. ಕಮರ್ಷಿಯಲ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕ್ಗಳ ಬಗ್ಗೆ ಮಾಹಿತಿ. ಯಾವ ಬ್ಯಾಂಕ್ಗಳಿಗೆ? ವಾಣಿಜ್ಯ ಬ್ಯಾಂಕುಗಳ ಬಗ್ಗೆ ನಾವೇನ್ ಮಾಡ್ತಾ ಹೋಗ್ತಿದ್ದೀವಪ್ಪ ಅಂದ್ರೆ ಮಾಹಿತಿಯನ್ನ ನೋಡ್ತಾ ಇದ್ದೇವೆ. ಓಕೆನಾ? ಹಾಗಿದ್ರೆ ಬಹುಮುಖ್ಯವಾಗಿ RBIನಲ್ಲಿ 4 ನೋಟ್. ಓಕೆ, ಒಂದು ನಿಮಿಷ ಇಲ್ಲಿ ನೋಡಿ.
ಸೊ RBI ನ ಸೆಕೆಂಡ್ ಸ್ಕೆಡ್ಯೂಲ್ ನಾವೇನ್ ಮಾಡ್ತಾ ಬರ್ತಾ ಇದೀವಪ್ಪ ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳನ್ನ ಗುರುತಿಸ್ತಾ ಬರ್ತಾ ಇದೀವಿ. ಎಲ್ಲಿ? ಸೆಕೆಂಡ್ ಸ್ಕೆಡ್ಯೂಲ್ ಅಲ್ಲಿ. ಹಾಗಿದ್ರೆ 1934ರ RBI ಕಾಯ್ದೆಯ 1934ರ RBI ಕಾಯ್ದೆಯ ಸೆಕ್ಷನ್ 22 ಏನು ಹೇಳುತ್ತೆ ಅಂತಂದ್ರೆ ಭಾರತದಲ್ಲಿ ನೋಟು ಮುದ್ರಿಸುವ ಸಾರ್ವಭೌಮ ಅಧಿಕಾರವನ್ನ RBIಗೆ ನೀಡಲಾಗಿದೆ. ಸೊ 1934ರ RBI ಕಾಯ್ದೆ ಸೆಕ್ಷನ್ 22 ಏನು ಹೇಳುತ್ತೆ ಅಂತಂದ್ರೆ ಭಾರತದಲ್ಲಿ ನೋಟು ಮುದ್ರಣದ ಸಾರ್ವಭೌಮ ಅಧಿಕಾರ, ನೋಟು ಮುದ್ರಣದ ಸಾರ್ವಭೌಮ ಅಧಿಕಾರ ಯಾರಿಗಿದೆ ಅಂತಂದ್ರೆ ಎಸ್, ವೆರಿ ಇಂಪಾರ್ಟೆಂಟ್ಲಿ ಎಸ್, RBIಗಿದೆ. 1934ರ RBI ಕಾಯ್ದೆಯ ಸೆಕ್ಷನ್ 24, 1934ರ RBI ಕಾಯ್ದೆಯ ಸೆಕ್ಷನ್ 24 ಏನು ಹೇಳುತ್ತೆ ಅಂತಂದ್ರೆ ಎಸ್, ಬಹುಮುಖ್ಯವಾಗಿ ಭಾರತದಲ್ಲಿ RBI 10,000 ಮುಖಬೆಲೆಯ ನೋಟನ್ನು ಕೂಡ ಮುದ್ರಿಸುವ ಅಧಿಕಾರ ಹೊಂದಿದೆ. ಎಸ್, ಅಂದ್ರೆ RBI ಕ್ಯಾನ್ ಪ್ರಿಂಟ್ ಅಪ್ ಟು 10,000 ಡಿನಾಮಿನೇಟರ್ ನೋಟ್. ವಿ ಹ್ಯಾವ್ ಪ್ರೊವಿಷನ್ಸ್ ರಿಗಾರ್ಡಿಂಗ್ ದಿಸ್ ಒನ್ ಅಂಡರ್ ಸೆಕ್ಷನ್ 24 ಆಫ್ 1934 RBI ಆಕ್ಟ್. 1934ರ RBI ಕಾಯ್ದೆ ಸೆಕ್ಷನ್ 24ರ ಪ್ರಕಾರ RBI ಇಲ್ಲಿ 10,000 ಮುಖಬೆಲೆಯ ನೋಟನ್ನು ಕೂಡ ಏನ್ ಮಾಡಬಹುದು ಅಂತಂದ್ರೆ ಮುದ್ರಣ ಮಾಡಬಹುದು. ಇಲ್ಲಿ ನೋಡಿ, ಸೊ ನೋಟು ಮುದ್ರಣ ಸಾರ್ವಭೌಮ ಅಧಿಕಾರವನ್ನ ನಾವು RBIಗೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಭಾರತದಲ್ಲಿ ₹1 ನೋಟು ಮತ್ತು ಭಾರತದಲ್ಲಿ ₹1 ನೋಟು ಮತ್ತು ನಾಣ್ಯಗಳನ್ನು ಹೊರತುಪಡಿಸಿ ₹1 ನೋಟು ಮತ್ತು ನಾಣ್ಯಗಳನ್ನ ಹೊರತುಪಡಿಸಿ ಉಳಿದೆಲ್ಲ ನೋಟುಗಳನ್ನ RBI ಸಹ ಏನ್ ಮಾಡುತ್ತೆ ಅಂತಂದ್ರೆ ಮುದ್ರಣ ಮಾಡುತ್ತೆ. ₹1 ನೋಟು ಮತ್ತು ನಾಣ್ಯಗಳನ್ನು ಹೊರತುಪಡಿಸಿ ಯಾವ ನೋಟುಗಳು RBI ನಿಂದ ಮುದ್ರಣವಾಗಿರುತ್ತವೆಯೋ ಆ ನೋಟುಗಳ ಮೇಲೆ RBI ಗವರ್ನರ್ ಸಿಗ್ನೇಚರ್ ಇರುತ್ತೆ. ಯಾರ್ದು? RBI ಗವರ್ನರ್ ಸಿಗ್ನೇಚರ್ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗಿದ್ರೆ ₹1 ನೋಟ್ ಮೇಲೆ RBI ಗವರ್ನರ್ ಸಿಗ್ನೇಚರ್ ಇರೋಂಗಿಲ್ಲ ಮತ್ತು ನಾಣ್ಯಗಳ ಮೇಲೆ ಯಾವುದೇ ಸಿಗ್ನೇಚರ್ ಇರೋಂಗಿಲ್ಲ. ಹಾಗಿದ್ರೆ ₹1 ನೋಟನ್ನು ಮತ್ತು ಇದೆಲ್ಲ ನಾಣ್ಯಗಳನ್ನ ಯಾರು ಟಂಕಿಸ್ತಾ ಹೋಗ್ತಾರಪ್ಪ ಅಂತಂದ್ರೆ ಭಾರತದ ಹಣಕಾಸು ಸಚಿವಾಲಯ. ಯಾವುದು? ಭಾರತದ ಹಣಕಾಸು ಸಚಿವಾಲಯ ಇಲ್ಲೇನ್ ಮಾಡುತ್ತೆ ಅಂತಂದ್ರೆ ಎಸ್, ಬಹುಮುಖ್ಯವಾಗಿ ನೋಟುಗಳನ್ನ ಮುದ್ರಣ ಮಾಡುತ್ತೆ. ಸಾರಿ, ₹1 ನೋಟು ಮತ್ತು ಎಲ್ಲ ನಾಣ್ಯಗಳನ್ನ ಭಾರತ ಹಣಕಾಸು ಸಚಿವಾಲಯ ಮುದ್ರಣ ಮಾಡುತ್ತೆ. ₹1 ನೋಟು ಮತ್ತು ನಾಣ್ಯ ಹೊರತುಪಡಿಸಿ ಉಳಿದೆಲ್ಲ ಮುಖಬೆಲೆಯ ನೋಟುಗಳನ್ನ ಇಲ್ಲಿ ಯಾರು ಮುದ್ರಣ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಎಸ್, RBI ಮುದ್ರಣ ಮಾಡ್ತಾ ಹೋಗುತ್ತೆ. ಓಕೆನಾ? ಹಾಗಿದ್ರೆ ಇಲ್ಲಿ ನೋಡಿ, ಸೊ ಬಹುಮುಖ್ಯವಾಗಿ ₹1 ನೋಟು ಮತ್ತು ನಾಣ್ಯಗಳನ್ನ ಯಾರು ಟಂಕಿಸ್ತಾ ಹೋಗ್ತಾರಂದ್ರೆ ಹಣಕಾಸು ಸಚಿವಾಲಯ ಟಂಕಿಸುತ್ತೆ. ಹಾಗಿದ್ರೆ ₹1 ನೋಟಿನ ಮೇಲೆ ಯಾರ ಹೆಸರು ಇರುತ್ತೆ ಅಂತಂದ್ರೆ ಹಣಕಾಸು ಸಚಿವಾಲಯದ ಕಾರ್ಯದರ್ಶಿ. ಯಾರ್ದು? ಹಣಕಾಸು ಸಚಿವಾಲಯದ ಕಾರ್ಯದರ್ಶಿಯ, ಹಣಕಾಸು ಸಚಿವಾಲಯದ ಕಾರ್ಯದರ್ಶಿಯ ಸಹಿಯನ್ನ ಹೊಂದಿರುತ್ತದೆ. ಯಾವುದು? RBI. ಬಹುಮುಖ್ಯವಾಗಿ ಅರ್ಥ ಆಗ್ತಿದೆ ಅಲ್ವಾ? ಎಸ್. ಹಾಗಿದ್ರೆ ವೆರಿ ಇಂಪಾರ್ಟೆಂಟ್ಲಿ ಇಲ್ಲಿ ನೋಡಿ, ಭಾರತದಲ್ಲಿ ನೋಟು ಮುದ್ರಣಗಳಿಗೆ RBI ಹೇಳುತ್ತೆ ಅಂತಂದ್ರೆ RBI 4 ಕಡೆ ನೋಟು ಮುದ್ರಣಾಲಯಗಳನ್ನು ಹೊಂದಿದೆ. ಬಹುಮುಖ್ಯವಾಗಿ ನೆನಪಿಟ್ಕೋಬೇಕು, ನೋಟು ಮುದ್ರಣಾಲಯಗಳು ಎಲ್ಲಿದ್ದವು ಅಂತಂದ್ರೆ 4 ಕಡೆ ಇದಾವೆ. ಯಾವ್ಯಾವುದು? ಸೊ ಫಸ್ಟ್ ಒನ್ ನಾಸಿಕ್ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಸೆಕೆಂಡ್ ಒನ್ ದೇವಾಸ್ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಮೂರನೇದು ಮೈಸೂರು ಕರ್ನಾಟಕದಲ್ಲಿ ಬರುತ್ತೆ. ಜೊತೆಗೆ ಸಲಬೋನಿ ಎಲ್ಲಿ ಬರುತ್ತೆ? ವೆಸ್ಟ್ ಬೆಂಗಾಲ್. ಹೀಗೆ 4 ಕಡೆ RBI ನೋಟು ಮುದ್ರಣಾಲಯಗಳನ್ನ ಹೊಂದಿದೆ. ಜೊತೆಗೆ ಹಣಕಾಸು ಸಚಿವಾಲಯದಿಂದ 4 ಕಡೆ ಏನ್ ಮಾಡಲಾಗುತ್ತೆ ಅಂತಂದ್ರೆ ನಾಣ್ಯ ಟಂಕಶಾಲೆಗಳು ಅಂತ ಹೇಳಿ ಕರಿತೇವೆ. ನಾಣ್ಯ ಟಂಕಶಾಲೆಗಳು 4 ಕಡೆ ನಾಣ್ಯ ಟಂಕಶಾಲೆಗಳನ್ನು ಏನ್ ಮಾಡಲಾಗಿದೆ ಅಂತಂದ್ರೆ ನಾವು ಯೂಶುವಲಿ ಹೊಂದಿದ್ದೇವೆ. ಎಲ್ಲೆಲ್ಲಿ? ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ಲಿ ಹೈದರಾಬಾದ್, ಫಸ್ಟ್ ಒನ್ ಹೈದರಾಬಾದ್. 2 ಮುಂಬೈ, 3 ನೋಯ್ಡಾ, 4 ಕೋಲ್ಕತ್ತಾ. ಹೀಗೆ RBI ಏನಪ್ಪಾ ಅಂದ್ರೆ 4 ಕಡೆ ನಾಣ್ಯ ಟಂಕಶಾಲೆಗಳನ್ನ ಹೊಂದಿದೆ. ಓಕೆ, ನೋಟುಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ನೋಟುಗಳ ಮೇಲೆ 15+2 ಒಟ್ಟು 17 ಭಾಷೆಗಳನ್ನ ನೋಟುಗಳ ಮೇಲೆ ಮುದ್ರಿಸಲಾಗುತ್ತೆ. ಎಸ್, ನಮಗೆಲ್ಲ ಗೊತ್ತಿರುವ ಹಾಗೆ ಎಸ್ 15+2 ಅಂದ್ರೆ ಭಾರತದ 15 ಅಧಿಕೃತ ಭಾಷೆಗಳನ್ನ ನಾವೇನ್ ಮಾಡ್ತಾ ಹೋಗ್ತಿದ್ದೀವಿ ಅಂತಂದ್ರೆ ನೋಟುಗಳ ಮೇಲೆ ಮುದ್ರಣ ಮಾಡ್ತಿದ್ದೀವಿ. ಜೊತೆಗೆ ಒಂದು ಹಿಂದಿ, ಇನ್ನೊಂದು ಇಂಗ್ಲಿಷ್. ಹಿಂದಿ
ಮತ್ತು ಇಂಗ್ಲೀಷಲ್ಲೂ ಸಹ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ನೋಟುಗಳ ಮೇಲೆ ಮೆನ್ಷನ್ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಯಾವ ಯಾವ 15 ಭಾಷೆಗಳು? ಸೊ ಅಸ್ಸಾಮಿ ನೆನಪಿಟ್ಕೋರಿ, ಅಸ್ಸಾಮಿ, ಎಸ್. ಅದಾದಮೇಲೆ ಅಸ್ಸಾಮಿ ಬೆಂಗಾಲಿ, ಗುಜರಾತಿ, ಕನ್ನಡ, ಕೊಂಕಣಿ, ಕಾಶ್ಮೀರಿ, ಓಕೆ. ಅದಾದಮೇಲೆ ಮರಾಠಿ, ಮಲಯಾಳಂ, ಓಕೆ. ಸೊ ಅಸ್ಸಾಮಿ, ಬೆಂಗಾಲಿ, ಗುಜರಾತಿ, ಕನ್ನಡ, ಕೊಂಕಣಿ, ಕಾಶ್ಮೀರಿ, ಮರಾಠಿ, ಮಲಯಾಳಂ. ಅದಾದಮೇಲೆ ನೇಪಾಳಿ, ಓರಿಯೋ, ಪಂಜಾಬಿ, ಅದಾದಮೇಲೆ ಸಂಸ್ಕೃತ, ತೆಲುಗು, ತಮಿಳು, ಉರ್ದು. ಹೀಗೆ ಬಹುಮುಖ್ಯವಾಗಿ ಏನಪ್ಪ ಅಂದರೆ 15 ಭಾಷೆಗಳು, ಜೊತೆಗೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳನ್ನು ನೋಟಿನ ಮೇಲೆ ಮುದ್ರಿಸಲಾಗುತ್ತೆ. ಸೊ ಇದನ್ನು ಬಹುಮುಖ್ಯವಾಗಿ ನಾವು RBIಗೆ ಸಂಬಂಧಪಟ್ಟಾಗ ನೋಡ್ತಾ ಹೋಗ್ತೇವೆ. ಓಕೆ, ಇದಿಷ್ಟು ನಮ್ಮ RBIಗೆ ಸಂಬಂಧಪಟ್ಟ ಹಾಗೆ VAO ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ. ಈ ರೀತಿಯಾದಂಥ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.